ಯಾವುದು ನವೆಂಬರ್ ಇವತ್ತೆಷ್ಟನೇ ತಾರೀಕು? ನೀವೇನು ಅಂತಿದ್ರಿ? 1ನೇ ತಾರೀಕು ಇಲ್ಲ 15 ಅಂತಿದ್ರಿ. 26 ಆಯ್ತು. ನೀನು ಸ್ವಲ್ಪ ಟೈಮ್ ತಗೋರಿ ನೀವು. ಆದರೆ ಯಾವುದೂ ಕ್ರಾಂತಿ ಇಲ್ಲ, ಏನೂ ಇಲ್ಲ. ನಮ್ಮ ಶಾಂತಿವಾಗೈತೆ, ಶಾಂತತೆ ಐತೆ. ಹೌದು. DCM ಅಲ್ಲಿಂದನೇ ಒಂದು ಪೋಸ್ಟ್ ಮಾಡಿದ್ದಾರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ, ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷಕ್ಕಾಗಿ ಈಗೂ ದುಡಿತೀನಿ ಮುಂದೂ ದುಡಿತೀನಿ ನಾನು. ಎಸ್ 100%. ಸಿದ್ದರಾಮಯ್ಯನವರು ಪಕ್ಷದ ಶಿಸ್ತಿನ ಸಿಪಾಯಿ, DK ಶಿವಕುಮಾರ್ ಅವರು ಶಿಸ್ತಿನ ಸಿಪಾಯಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಏನು ಆದೇಶ ಮಾಡುತ್ತೋ ನಾವೆಲ್ಲರೂ ಪಕ್ಷದ ಆದೇಶವನ್ನು ಹೈಕಮಾಂಡವನ್ನು ಕೇಳ್ತೀವಿ. ಪುನರ್ರಚನೆ ಒಳಗೆ 15 ರಿಂದ 20 ಜನ ಕೈ ಬಿಡಬೇಕು. ನನಗೆ ಅದ್ರ ಮಾಹಿತಿ ಇಲ್ಲ. ಅದು ಏನೇ ನಿರ್ಧಾರ ಮಾಡಬೇಕಾದ್ರೂ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಎಲ್ಲದು ಏನೇನು ಕ್ವಶನ್ ಕೇಳಕತ್ತೀರಿ ಇವೆಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡೋಂಥದ್ದು. ಶಿವರಾಜ್ ತಂಗಡಿಗೆ ಅಂತದ್ರೊಳಗೆ ನಿರ್ಧಾರ ಆಗತ್ತದಲ್ಲ. ಸಚಿವ 100%. ನಾನು ಸರ್ಕಾರದೊಳಗೆ ಸಚಿವನೂ ಹೌದು, ಪಕ್ಷದ ಸಿಪಾಯಿನೂ ಹೌದು. ಸರ್, ಈಗ ನೀವು ಒಂದು ಪದೇ ಪದೇ ಮಾತಾಡಿದ್ರಿ EVM ಮಷಿನ್ ಬಗ್ಗೆ. 100%. ಸರ್, ಒಂದೇ ಒಂದು ಮಾತು ಹೇಳಿನಿ, ಇವತ್ತಿಗೂ ನನಗೆ ಅನುಮಾನ ಇದೆ. EVM ಮಷೀನಿಂದ ಇವರು ಗೆಲ್ತಾ ಇದ್ದಾರೆ. EVM ಮಷೀನ್ ಓಟ್ ಚೋರಿನೂ ಒಂದು ಪಾಲ್ಟು, EVM ಮಷೀನು ಒಂದು ಪಾಲ್ಟು. ಇದು ಓಟ್ ಚೋರಿದು ಒಂದು ಪಾಲ್ಟು, EVM ಮಷೀನು. ತಮಗೆ ಎಲ್ಲೆಲ್ಲಿ ಬೇಕಾಗೈತೆ ಅಲ್ಲೆಲ್ಲೇ ಚುನಾವಣೆ ಆಯೋಗದ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇದನ್ನು ಚುನಾವಣೆಯನ್ನು ನಡೆಸ್ತಾ ಇದ್ದಾರೆ. ಅವಾಗ ಯಾಕಾಗಿತ್ತು ಅನ್ನೋದಕ್ಕೆ ಅದಕ್ಕೊಂದು ಹೇಳ್ತೀನಿ. ಅವಾಗ ಈ ಯಡಿಯೂರಪ್ಪನ ಫ್ಯಾಮಿಲಿ ಬಗ್ಗೆ, BJP ಲೀಡರ್ ಬಗ್ಗೆನೇ ಬೇಸರ ಇತ್ತು ಕೇಂದ್ರ ಸರ್ಕಾರದವ್ರಿಗೆ. ಹಂಗಾಗಿ ಇಲ್ಲೇನು ಮಾಡಕ್ಕೆ ಹೋಗಿಲ್ಲ ಅವರು. ಇದು EVM ಇಲ್ಲೇ ಟಚ್ ಮಾಡಕ್ಕೆ ಹೋಗಿಲ್ಲ. ಅದೇ ನೀವು MP ಎಲೆಕ್ಷನ್ ಟಚ್ ಮಾಡಿದ್ದಾರೆ. ಮತ್ತೆ ಎಸ್ ಮಾಡಿದ್ದಾರೆ. 400 ಅವ್ರು ಹೇಳೋದೊಂದು ಮಾಡೋದೊಂದು. ಅದೇ BJP ಸ್ಟ್ರಾಟಜಿ. ಅವ್ರು ಯಾವಾಗಲೂ ಸತ್ಯ ಯಾರ ಮುಂದೆ ಹೇಳಂಗಿಲ್ಲ. ನೋಡ್ರಿ, ಬಿಹಾರದೊಳಗೆ 3ನೇ ಸತ್ಯ ಏನು ಇವರು ಇಡೀ ಬಿಹಾರ ಬದಲಾವಣೆ ಮಾಡಿಬಿಟ್ಟಾರ. 2 ವರ್ಷದ ಅವಧಿಯೊಳಗೆ. ಅದೇ ರೀ, ಅದನ್ನ ಹೇಳಕತ್ತೀನಿ. ಅವರು ಒಂದ್ಸತೆ ಇವ್ರ ಜೊತೆಗೆ ಸೇರ್ವೆ ಆಗಿದ್ರು, ಒಂದ್ಸತಿ ಆಗಿದ್ರು. ಈಗಿಲ್ಲೇ 15 ಸತಿ 3 ಸತಿ. ಹೌದೌದು, 3 ಸತಿ ಆದ್ರೂ ಇವ್ರಿಗೆ ಏನು ಇನ್ಕಂಬೆನ್ಸಿನೇ ಇಲ್ಲ. ಅದೆಂತ ಆಡಳಿತ ಮಾಡಕತ್ತಾರೆ. ನಾವಂತೂ ನೋಡಕತ್ತೀವಪ್ಪ. ನಾನು 3 ಸತಿ ಮಂತ್ರಿಯಾಗಿ ಕೆಲಸ ಮಾಡೀನಿ, ಶಾಸಕನಾಗಿ ಕೆಲಸ ಮಾಡೀನಿ, ವಿರೋಧ ಪಕ್ಷದಾಗ ಕೆಲಸ ಮಾಡೀನಿ. ಇದು ಅದ್ಭುತ ಬಿಡು ಇವ್ರದ್ದು. EVM ಮಷೀನ್ ಇಂಥ ಪರಿಮಾಣದಲ್ಲಿ ಗೆಲ್ತಾರ. EVM ಮಷೀನ್ ಬಗ್ಗೆ ನನಗೆ ಪೂರ್ಣ ಪ್ರಮಾಣದ ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೈ ಇಲೆಕ್ಷನ್ದಾಗ ಯಾಕೆ ಗೆಲ್ತೀವಿ ನಾವು? ಬೈ ಎಲೆಕ್ಷನ್ದಾಗ ಆಡಳಿತ ಪಕ್ಷ ಯಾವ್ದಿರುತ್ತೆ ಅವ್ರ ಅಭ್ಯರ್ಥಿ ಇಲ್ಲರಿ. ಇಲ್ಲ ಹಂಗಿಲ್ಲ. ನೀವು ಬೈ ಇಲೆಕ್ಷನ್ದೊಳಗೆ ನಾವು ಗೆಲ್ತೀವಿ ಕಾಂಗ್ರೆಸ್ಸು. ಅಲ್ಲೇ ಯಾವುದೋ ಮಷಿನ್ ಕೆಲಸ ಮಾಡಂಗಿಲ್ಲ. ಇವು ಇಲೆಕ್ಷನ್ ಆದದ್ನಾಗ ಎಲ್ಲ ಅವರೇ ಗೆಲ್ತಾರೆ. ಎದಕ್ಕಂದರೆ ಇದು ಮಷಿನ್. ನಾನು ಕೇಳ್ತೀನಿ ಇವತ್ತೊಂದು, ನೀವು ರಾಜಕೀಯವಾಗಿ ನಾವು 100% ಪೂರ್ಣ ಪ್ರಮಾಣದ ಪ್ರಾಮಾಣಿಕರು ಅನ್ನಂಗಿದ್ರೆ EVM ಮಷಿನ್ ತೆಗೆದುಬಿಡ್ರಿ. ಎಲ್ಲ ರಾಜ್ಯದಾಗೂ ಒಂದ್ಸತಿ ಆಗಿಬಿಡ್ಲಿ. ಎಲ್ಲ ರಾಜ್ಯದಾಗ ಆಗಿಬಿಡ್ಲಿ. ಏನಂತ ಇದನ್ನ ಬ್ಯಾಲೆಟ್ ಪೇಪರ್. ಸರ್, ಈಗ ಕಾನೂನು ಹೋರಾಟನೂ ಮಾಡಿದ್ದೀವಿ. ಅದಕ್ಕೇನು ಉತ್ತರ ಬಂತು? ಏನು ಬಂದಿಲ್ಲ. ಅದನ್ನು ಹೋರಾಟ ಮಾಡೀವಿ. ಈಗ ಅದಕ್ಕೆ ನಾವು ಈಗ ನಾಳೆ ಹೇಳ್ತೀವಲ್ಲ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರಸಭೆ, ಪಟ್ಟಣ ಪಂಚಾಯತಿ ಇವನ್ನ ಬ್ಯಾಲೆಟ್ ಮಾಡ್ತೀವಿ ಅಂತಂದು ಈಗಾಗಲೇ ಪತ್ರ ಬರೆದೀವಿ. ಚುನಾವಣಾ ಆಗಿದ್ರು ಒಪ್ಕೊಂಡಿದ್ದಾರೆ. ಮಾಡೋಣ. ಯಾರು ನೋಡ್ರಿ ಯಾರು ಮಾಡೋಕ್ಕೆ ಸಾಧ್ಯತೆ ಐತೆ? ಜನರ ಕೈಯಾಗಿ ನಿಂತು ಓಟ್ ಹಾಕಂಥದ್ದು ಇರ್ತೈತಿ ಬ್ಯಾಲೆಟ್ ಪೇಪರ್. EVM ಮಷಿನ್ ಸರ್, ಇದು ಮೊಬೈಲ್ ಯಾರ್ದು ಸರ್? ಇದು ನಾವು ಕಂಡುಹಿಡಿದಿದ್ದಲ್ಲ. ಇಲ್ಲೇ ಕುಂತು ಏನು ಬೇಕಾದ್ರೂ ಮಾಡ್ತೀವಿ. ಈ ಸದ್ಯ ನೀವು ಎಲ್ಲೇ ಇದ್ದೀರಿ, ಎಲ್ಲಿ ಕುಂತೀರಿ ಅನ್ನೋದನ್ನು ಈ ಮೊಬೈಲ್ದಾಗ ತಿಳ್ಕೊಬೋದು. ಇದನ್ನು ಕಂಡುಹಿಡಿದಾರೆ ನಾವಲ್ಲ. ಬ್ಯಾಲೆಟ್ ಪೇಪರ್ ಕಂಡುಹಿಡಿದಾರೆ ಯಾರು? ಮನುಷ್ಯರಲ್ಲ. ಮತ್ತು ಅದನ್ನು ಕಂಡುಹಿಡಿದೀವಿ ಅಂದ್ರೆ ಇದನ್ನ ಯಾಕೆ ಕಂಡುಹಿಡಿಯೋಕ್ಕಾಗಲ್ಲ? ಇಲ್ಲ, ಅದನ್ನು ಹ್ಯಾಕ್ ಮಾಡೋದನ್ನು ತೋರ್ಸೋಕ್ಕೆ ಮುಂದೆ ಬರೋಕ್ಕೆ ಕಷ್ಟ ಐತಿ ಜನ. ಕೆಲವೊಂದಿಷ್ಟು ಕಾನೂನು ತೊಡಕುಗಳು ಇದ್ದಾವೆ.
ನಾನೇನನ್ನೋದು ಇವನ್ನ ನೀವು ಬಿಟ್ಟು ಈಗ ಜಪಾನ್ ಅಂತ ದೇಶದೊಳಗೆ ಬ್ಯಾನ್ ಮಾಡಿದಾರ, ಅಮೇರಿಕದಾಗಂಥದ್ದು ಇಲ್ಲದೆ ಬೇರೆ ಬೇರೆ ದೇಶದಾಗಿಲ್ಲ, ನಮ್ಮ ದೇಶದಾಗ ಯಾಕ? ನಾವು ಕಾಂಗ್ರೆಸ್ದವರು ನಾವು ಇಂಥದ್ದು ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋದಕ್ಕೆ ನಾವು ತಂದ್ವಿ. ಇಂಥ ದುಡ್ಡು ಬುದ್ಧಿವಂತ ಪುಣ್ಯಾತ್ಮರು ಮುಂದೆ ಬರ್ತಾರೆ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ. ಹಾಂ, ಇಂತಿಂಥ ಪುಣ್ಯಾತ್ಮರು ಬರ್ತಾರಂತ ನನಗೆ ಗೊತ್ತಿದ್ದಿಲ್ಲ. ಹಾಂ, ಎಸ್, ಈಗ ಅವರು ಸಚಿವ ಸ್ಥಾನದ ಆಕಾಂಕ್ಷಿಗಳು ಕ್ವೈಟ್ ನ್ಯಾಚುರಲ್. ಈಗ ಸರ್, ರಾಯರೆಡ್ಡಿ ಅವರು ಓಪನ್ ಆಗಿ ಹೇಳ್ತಾರ, ರಾಘವೇಂದ್ರ ಇಟ್ಟಾಳವರು ಹೇಳ್ತಾರ, ಶಿವರಾಜ್ ತಗಡಿಗೂ ಹೇಳ್ತಾನೆ. ಯಾಕೆ? ಈಗ ನಾನು ಮುಂದುವರಿಬೇಕಂತ ಆಸೆ ಐತೆ ನನಗೂ. ನಾನು ಮನುಷ್ಯ, ನಾನು ಆಸೆ ಇಟ್ಕೊಂಡು ರಾಜಕೀಯವಾಗಿ ಅವ್ರಿಗೆ ಆಗ್ಬೇಕಂತ ಆಸೆ. ಈಸ್ ಕ್ವೈಟ್ ನ್ಯಾಚುರಲ್. ಆದರೆ ಪಕ್ಷ ಏನು ಹೇಳುತ್ತೆ ಅದನ್ನು ಕೇಳ್ತೀವಿ. ಸಚಿವರಾಗಿ ಮುಂದುವರಿಬೇಕಂತ ಐತೆ, ಇನ್ನು ಅದಕ್ಕಿಂತ ಮೇಲಿನ ಬೇಕು. ನೋಡೋಣ ಸರ್, ಆಸೆ ಅನ್ನೋದು ಸಹಜವಾದಂಥ ಆಸೆ. ಅದನ್ನು ಕೇಳೋ ಟೈಮ್ದಾಗ ಕೇಳ್ತೀನಂತ ಸರ್, ಅದಕ್ಕೆ ಕೇಳಿದ್ವಿ. ಅಲ್ಲಲ್ಲ, ಈಗ ಕೇಳೋ ಟೈಮ್ದಾಗ ಕೇಳ್ತೀನಿ. ಈ ಸದ್ಯ ನಾನು ಮಂತ್ರಿಯಾಗಿ ಮುಂದುವರಿಬೇಕು ಬೇಡ ಅನ್ನೋದು ಪಕ್ಷ ನಿರ್ಧಾರ ಮಾಡುತ್ತೆ. ನಾನು ಈ ಸದ್ಯ ಮಂತ್ರಿ ಇದ್ದೀನಿ. DCM ಮಾತ್ರ ಆಗ್ತೀನಿ ನಾನು. ಇಲ್ಲ, ನಾನು ಈ ಸದ್ಯ ಅದ್ರ ಬಗ್ಗೆ ಮಾತಾಡೋಲ್ಲ. ಚರ್ಚೆ ಐತಲ್ಲ ಸರ್, ಅಲ್ಲ ಅದ್ರ ಬಗ್ಗೆ ನೋಡಿ, ಅದು ಮುಂದೆ. ಈಗ ನೀವು ಡಿಸ್ಟ್ರಿಕ್ಟ್ ರಿಪೋರ್ಟರ್ ಇದ್ದೀರಿ, ನೆಕ್ಸ್ಟ್ ನಿಮಗೆ ಸ್ಟೇಟ್ ಬ್ಯೂರೋ ಹೆಡ್ ಆಗ್ಬೇಕಂತ ಆಸೆ ಇರ್ತೈತಿ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಪೊಲಿಟಿಕಲಿ ಬ್ಯೂರೋ ಆಗ್ಬೇಕಂತ ಇರ್ತೈತಿ. ಆಮೇಲೆ ಚಾನಲ್ ಓನರ್ ಆಗ್ಬೇಕಂತೂ ಇರ್ತೈತೆ. ಇಟ್ಸ್ ಕ್ವೈಟ್ ನ್ಯಾಚುರಲ್. ಎಲ್ಲರಿಗೂ ಆಸೆ ಇರೋದು ಇದು ನಿಮಗೂ. ಈಗ ನಿಮಗೆ ಹೆಂಗೆ ಐತೆ ಹಂಗೆ ನಮಗೊಂದು ಸ್ವಲ್ಪ ಐತೆ. ಯಾವ ಸರ್ DCM?